ಇನ್ನು A1, A2, A3 ಈ ಮೂರು ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಉಳಿದ ಆರೋಪಿಗಳಿಗೆ ಪ್ರಶ್ನೆಗಳನ್ನ ಈಗ ಪೊಲೀಸ್ ಕೇಳ್ತಾ ಇದ್ದಾರೆ. ಈ ವೇಳೆ ಮಹತ್ವದ ಮಾಹಿತಿಯನ್ನ ಬಿಚ್ಚಿಟ್ಟಿರೋ A4 ಮತ್ತು A4 ಆರೋಪಿ ರಘು 2 ದಿನಗಳವರೆಗೆ ವಾಚ್ ಮಾಡಿ ರೇಣುಕಾಸ್ವಾಮಿಯನ್ನ ಇಲ್ಲಿ ಕರೆ ತಂದಿದ್ದೀವಿ ಅನ್ನೋ ಇನ್ಫಾರ್ಮೇಶನ್ ನೀಡಿದ್ದಾನೆ. ದರ್ಶನ್ ಹೇಳಿದ್ದಕ್ಕೆ ಕರೆ ತಂದಿರೋ A4 ಆರೋಪಿ ರಾಘವೇಂದ್ರ ಇದೇ ಮಾತನ್ನ ಪುನರುಚ್ಚರಿಸಿದ್ದಾನೆ. A5 ನಂದೀಶ್ ವಿಚಾರಣೆಯಲ್ಲಿ A4 ರಘು ಮತ್ತು A5 ನಂದೀಶ್ ಹೇಳಿರೋದು ಕೂಡ ಸಾಕಷ್ಟು ಪ್ರಮುಖ ಆಗುತ್ತೆ. ಯಾಕಂದ್ರೆ ಇವರೇ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆ ತಂದಿದ್ದು. ಮತ್ತಷ್ಟು ಅಪ್ಡೇಟ್ ಶಿವು ನೀಡ್ತಾರೆ. ಶಿವು, A1, A2, A3 ಆರೋಪಿಗಳ ದಾಖಲೆಗಳನ್ನ ಅವರ ಹೇಳಿಕೆಗಳನ್ನ ಆಧರಿಸಿ A4 ಮತ್ತು A5 ಕೂಡ ಸಾಕಷ್ಟು ಹೇಳಿಕೆಯನ್ನ ಸಾಕಷ್ಟು ಇನ್ಫಾರ್ಮೇಶನ್ ಪೊಲೀಸರೊಂದಿಗೆ ಹಂಚಿಕೊಂಡಿದ್ದಾರೆ. ಏನದು ಹಾಗಾದ್ರೆ? ಸಭಾ ಒಬ್ಬರ ಹೇಳಿಕೆ ಮತ್ತೊಬ್ಬರ ಹೇಳಿಕೆಗಳಿಗೆ ಮ್ಯಾಚ್ ಆಗ್ತಿರುವಂಥದ್ದು. ಅಂದ್ರೆ ಒಬ್ರು ಹೇಳ್ದಂತೆ ಮತ್ತೊಬ್ರು ಪ್ರಕರಣದಲ್ಲಿ ಮಾಡಿದೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಮೊದಲಿಗೆ ಪವಿತ್ರ ಗೌಡ ಆಕೆಗೆ ಬಂದಂತ ಮೆಸೇಜ್ ಅನ್ನ ಪವನ್ಗೆ ತಿಳಿಸ್ತಾಳೆ. ಪವನ್ ಹೋಗಿ ದರ್ಶನ್ಗೆ ವಿಚಾರವನ್ನ ತಿಳಿಸ್ತಾರೆ. ದರ್ಶನ್ A4 ಹಾಗೂ A5 ಆರೋಪಿ ಆಗಿರುವಂತಹ ಜೊತೆಗೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರುವಂತಹ ರಾಘವೇಂದ್ರಗೆ ನಂಬರ್ ಅನ್ನ ದರ್ಶನ್ ಕೊಡ್ತಾರೆ. ಈತನನ್ನ ಪತ್ತೆ ಮಾಡಿ ಕರ್ಕೊಂಡ್ ಬಾ ಅಂತೇಳಿ ದರ್ಶನ್ ಹೇಳಿದ್ರು. ಹಾಗಾಗಿ 2 ದಿನ ಆತನ ನಂಬರ್ ಅನ್ನ ಪಡ್ಕೊಂಡು ವಾಚ್ ಅನ್ನ ಮಾಡಿ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದ್ವಿ, ಹಲ್ಲೆ ಮಾಡಿದ್ವಿ. ಆದ್ರೆ ಆತ ಸತ್ತೋದ ಅಂತೇಳಿ A4 ಹಾಗೂ A5 ಹೇಳುವಂಥದ್ದು. ಪ್ರಕರಣದಲ್ಲಿ ನಾವು ಇಂಚಿಂಚನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ A1 ಪವಿತ್ರ ಗೌಡಳಿಗೆ ಮೆಸೇಜ್ ಅನ್ನ ಬರುತ್ತೆ. ಆಕೆ ಬಂದಂಥ ಮೆಸೇಜ್ A3 ಪವನ್ಗೆ ಹೇಳ್ತಾರೆ. ಪವನ್ಗೆ ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೇಳ್ಬೇಡ ಅಂತ ಹೇಳಿದೆ ಅಂತೇಳಿ ಹೇಳ್ತಾರೆ. ಆದರೆ ಪವನ್ ಹೋಗಿ ದರ್ಶನ್ಗೆ ಹೇಳ್ತಾರೆ. ದರ್ಶನ್ಗೆ ಹೇಳೋದಷ್ಟೇ ಅಲ್ಲದೆ ಅದನ್ನ ನಂಬರನ್ನು ಕೂಡ ನಾನು ತಗೊಂಡೆ ಅಂತ ಹೇಳ್ತಾರೆ. ದರ್ಶನ್ A4 ರಾಘವೇಂದ್ರಗೆ ಹೇಳ್ತಾರೆ. ರಾಘವೇಂದ್ರ ದರ್ಶನ್ ನಂಬರ್ ಕೊಟ್ಟರು ಅಂತೇಳಿ ಅದನ್ನ 2 ದಿನ ಅಬ್ಸರ್ವ್ ಮಾಡಿ ಅದನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುವಂಥದ್ದು. ಇಡೀ ಪ್ರಕರಣ ಆರೋಪಿಗಳಿಗೆ ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೂ A2 ಆರೋಪಿ ಆಗಿರುವಂತಹ ದರ್ಶನ್ ಅವರ ಕೊರಳಿಗೆ ಸುತ್ತಕೊಳ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.